ಈ ರಾಜ್ಯಗಳ ಮಧ್ಯದಲ್ಲಿ ಒಂದು ಹೊಂದಾಣಿಕೆ ಇದೇನೋ ಇಲ್ಲೋ ಅನ್ನೋಂಗೆ ಅನ್ನಿಸ್ತದೆ. ಇವೆರಡು ಬೇರೆ ಬೇರೆ ರಾಷ್ಟ್ರಗಳೇನೋ ಅನ್ನೋಷ್ಟು. ಇವತ್ತು ನೋಡ್ರಿ, ಸಿಂಧೂ ನದಿ ನೀರನ್ನು ಬಂದ್ ಮಾಡಿದ್ದಾರೆ. ಎರಡು ರಾಷ್ಟ್ರಗಳ ಮಧ್ಯದಲ್ಲಿ ಇದ್ದಂಥದ್ದು 1962 ಅಗ್ರಿಮೆಂಟ್. ಅದು ಸಿಂಧೂ ನದಿದು ನೆಹರು ಅವ್ರ ಕಾಲದಲ್ಲ. ಅದು ಇವತ್ತು ಮುರಿದು ಬಿದ್ದದು ಪಾಕಿಸ್ತಾನದ ಒಂದು ಉದ್ದಡತನದಿಂದ ಅಂತ ಹೇಳಬೇಕಾಗ್ತದೆ. ಕಾಶ್ಮೀರ ಬೇಕಾಗಿದ್ದರೆ ಅವರಿಗೆ ಮಾತುಕತೆ ಮೂಲಕ ಬಗೆಹರಿಸಬೇಕು. ಅದನ್ನು ಅವರು ಪ್ರಯತ್ನ ಮಾಡಬೇಕು, ನಾವು ಪ್ರಯತ್ನ ಮಾಡಬೇಕು. ಅದೆಲ್ಲ ಬಿಟ್ಕೊಂಡು ಭಯೋತ್ಪಾದಕ ಕೃತ್ಯಗಳು ಮಾಡೋದ್ರಿಂದ ಯಾರು ಜೀವೋದು ಅಂದ್ರಲ್ರಿ, ಭಯೋತ್ಪಾದಕರಾದರೂ ಉಳಿತಾರೇನಲ್ಲೇ, ಅವರು ಸಾಯ್ತಾರ, ನಮ್ಮ ಮಂದಿನೂ ಸಾಯ್ತಾರ. ಇವು ಮಾಡೋಗಿದ್ದು ಮಾತಾಡಿಕೊಂಡು ಎರಡೂ ಹೊಂದಾಣಿಕೆ ಮಾಡಿಕೊಂಡು ನಮ್ಮ ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅನ್ನೋಂಥ ಜ್ಞಾನ ಎರಡೂ ದೇಶಗಳಿಗೆ ಬರಬೇಕಾಗಿದ್ದು, ಅದರಲ್ಲೂ ಪಾಕಿಸ್ತಾನಕ್ಕೆ ಮುಖ್ಯವಾಗಿ. ನಾವು ಇವತ್ತು ಹೇಳ್ತೀವಿ ಕಾಶ್ಮೀರ ಬಿಟ್ಟು ಕೊಡೋದಿಲ್ಲ ಅಂದರೆ ಸಹಜದ. ಯಾಕಪ್ಪ ಅಂದ್ರೆ ಮೂಲತಃ ಕಾಶ್ಮೀರ ನಮ್ಮಲ್ಲಿದ್ದಂಥದ್ದು ಕಾಲಾಂತರದಿಂದ ದಾಳಿ ಆಗಿ ಅದು ಇದು ಆಗಿ ಬಂದು ಇವತ್ತು ಹಂತಕ್ಕೆ ಬಂದು ಇವತ್ತು ಅದು ಬೇಕು ನಮಗೆ ಪಾಕಿಸ್ತಾನಕ್ಕೆ ಕೇಳೋದು. ಅದಕ್ಕಾಗಿ ಯುದ್ಧ ಮಾಡಿದಿರಿ, ಸೋತ್ರಿ, ಅದೆಲ್ಲ ಬಿಟ್ಟು ಈಗ ಭಯೋತ್ಪಾದನೆ ಬೆನ್ನತ್ತಿದ್ರಿ. ಎಲ್ಲಿ ಜನಕ್ಕೆ ನಿಮಗೂ ನಮಗೂ ನೆಮ್ಮದಿ. ಇವತ್ತು ಅನಿವಾರ್ಯವಾಗಿ ಯುದ್ಧದಂಥ ಘೋಷಣೆನ ಮೋದಿಯವ್ರು ಮಾಡೋದು ಪ್ರಸಂಗ ಬಂದ. ಯುದ್ಧ ಆದರೂ ಆಗ್ಬೋದು, ಹೇಳಕ್ಕೆ ಸಾಧ್ಯ ಇಲ್ಲ. ಅಂಥ ಪ್ರಸಂಗ ನಮ್ಮ ನಡಕ್ಕೆ ನಡೆದವರಪ್ಪ ಅಂತ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಮಧ್ಯೆ ನಡೀತಾ ಇದ್ದಾವೆ. ಅನ್ನೋದು ಮಹಾರಾಷ್ಟ್ರದಲ್ಲಿ ಕೊಯ್ಲಾದ ನೀರು ಇರ್ತದೆ, ತಮಗೆ ಇಟ್ಕೊಂಡು ಒಂದಿಷ್ಟು ಬಿಟ್ಟರೆ ಇಲ್ಲಿ ಜನರು ಬದುಕ್ತಾರೆ. ಇದು ಸಲ ನಮ್ಮ ಮುಖ್ಯಮಂತ್ರಿಗಳು ಅಲ್ಲೇ ಮುಖ್ಯಮಂತ್ರಿಗಳು ಕೂತು ಯಾಕೆ ಮಾತಾಡಬಾರ್ದು, ಇದರ ಮಧ್ಯಸ್ಥಿಕೆಯನ್ನು ವಹಿಸಿ ಪ್ರಧಾನಿಯವರು ಯಾಕೆ ಬಗೆಹರಿಸಬಾರ್ದು ಅಂತ. ಪ್ರತಿ ವರ್ಷ ಇದ್ದಿದ್ದೇನೆ ನೀರು ತೀರ್ತು, ನೀರು ಬಂದಾಯ್ತು, ಸ್ಟಾರ್ಟ್. ನೀರು ಎಲ್ಲರಿಗೂ ಬೇಕಲ್ರಿ. ಮಹಾರಾಷ್ಟ್ರದವ್ರಿಗೆ ಬ್ಯಾಡ ಅಂದ್ರೆ ಹೇಳ್ತಾ ಇಲ್ಲ, ಅವ್ರಿಗೂ ಇಟ್ಕೊಳ್ಳಿ. ಅದು ಎಷ್ಟು ಬೇಕಾದ್ರೆ ಇಟ್ಕೊಂಡು ಉಳಿದು ಎಕ್ಸಸ್ ನೀರು ಕಳಿಸ್ಬೇಕಲ್ಲ. ಅದೇ ರೀತಿ ನಮಗೆ ಮತ್ತು ಈ ತಮಿಳುನಾಡಿಗೂ ಕಾವೇರಿ ಸಲುವಾಗಿ ಅಲ್ಲೂ ನಡೀತಾ ಇರ್ತದೆ. ಇಲ್ಲಿ ಯಾರು ಸತ್ಯಸಂಧರು ಯಾರು ಸುಳ್ಳುವಂತರು ಮಾತಲ್ಲ, ಎಲ್ಲರೂ ಬದುಕುವಂಥದ್ದು, ಕೂಡಿ ಬದುಕುವಂಥದ್ದು. ನಮಗೂ ಹಿಂಗೆ ಅನ್ನಿಸ್ತದ, ಈ ನೀರನ್ನು ಯಾಕೆ ರಾಷ್ಟ್ರೀಕರಣ ಮಾಡ್ಕೊಂಡ್ಬಿಡಬಾರ್ದು ಅಂತ. ಯಾಕಂದ್ರೆ ರಾಷ್ಟ್ರ ಜವಾಬ್ದಾರಿ ತಗೊಂಡು ಯಾರಿಗೆ ಎಷ್ಟು ನೀರು ಬೇಕು ಬಿಟ್ಟಿದ್ದು ಹೋದ್ರೆ ಭಾಳ ಒಳ್ಳೇದಲ್ಲೇನೋ ಅಂತ ವಿಮಾನ ಅನಿಸೋದು. ರಾಜ್ಯಗಳಿಗೆ ಕೊಟ್ಟಿದ್ದಕ್ಕಾಗಿ ಹೌದು ಎಲ್ಲರಿಗೂ ಬೇಕದು, ರಾಷ್ಟ್ರಕ್ಕೆ ತಿಳಿಸಿದ್ರೆ ರಾಷ್ಟ್ರ ಕನ್ವಿನ್ಸ್ ಆಗ್ಬೋದೇನೋ. ಇಲ್ಲಿ ಎರಡು ರಾಜ್ಯಗಳು ಕನ್ವಿನ್ಸ್ ಆಗೋದು ಭಾಳ ಕಷ್ಟ ಆಗ್ಲಿಕ್ಕತ್ತದ ರೀ. ಇದು ಯಾಕೆ ರಾಷ್ಟ್ರೀಕರಣ ಮಾಡ್ಕೋಬಾರ್ದು? ಇದು ನದಿ ಪ್ರತಿಯೊಬ್ಬರಿಗೂ ನೀರು ಎಲ್ಲರಿಗೂ ಬೇಕದು. ನೀರು ಎಕ್ಸಸ್ ಇಟ್ಟು ಕೂತ್ಬಿಡೋದು, ನಾಳೆ ಮಳೆ ಆಗೋಕ್ಕೆ ಹೆಂಗೆ ಇಟ್ಟು ಕೂತ್ಬಿಡೋದು.